ಕರ್ನಾಟಕ ಅನ್ನುವಂಥ ಇವರು ಹೊಲ ಇದು. ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂಮಿ ಆಗಿದ್ದರೂ ಕೂಡ ಇದು ಬಾಪೂರು ತಾಂಡದಲ್ಲಿ, ಬಾಪೂರು ಗ್ರಾಮದ ಪಕ್ಕದಲ್ಲಿ ಬಾಪೂರು ತಾಂಡದಲ್ಲಿ ಇರುವಂಥ ಭೂಮಿ ಇದು. ಈ ಭೂಮಿಗೆ ಸಂಬಂಧಪಟ್ಟಂಗ ಸುಮಾರು ಒಂದು 60-70 ವರ್ಷಗಳಿಂದ ಈ ಭೂಮಿಯನ್ನು ಅವರು ಮಾಡ್ಕೊಂತ ಬಂದಾರ. ಸೊ ಇಂಥ ಒಂದು ಭೂಮಿಯಲ್ಲಿ ಅರಣ್ಯ ಇಲಾಖೆಯವರು ಗುಂಡಗಿರಿ ಮಾಡಿ ಇವತ್ತೇನಪ್ಪ ಅಂತಂದ್ರೆ ಟ್ರಂಚ್ಗಳನ್ನು ತೋಡಿದ್ದಾರೆ. ಸೊ ಇದರಲ್ಲಿ ಹತ್ತಿ ಬೆಳೆ ಇದೆ. ಸೊ ಹಿಂಗಾಗಿ ಪೋಕ್ಲೈನ್ ಓಡಾಡುವಾಗ ಇಲ್ಲೆಲ್ಲ ಹತ್ತಿ ಬೆಳೆ ಕೂಡ ನಾಶ ಆಗ್ಯದ. ಸೊ ಹಿಂಗಾಗಿ ಇಂಥ ಒಂದು ಇದನ್ನು ನಾವು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘದಿಂದ ತೀವ್ರವಾಗಿ ನಾವು ಖಂಡಿಸ್ತೀವಿ. ಯಾಕಂತೇಳಿದ್ರೆ ಇದು ಅವರಿಗೆ ಹತ್ತಿ ಬೆಳೆ ಅವರು ಜೀವನಕ್ಕೆ, ಕುಟುಂಬಕ್ಕೆ, ಒಂದು ನಿರ್ವಹಣೆಗೆ ಎಲ್ಲವಷ್ಟಕ್ಕೂ ಸಹಾಯ ಆಗುವಂಥ, ಅವರ ಬಡತನವನ್ನು ನಿರ್ವಹಣೆ ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದ್ದಂಗೆ ಇದು ಭೂಮಿ. ಇಂಥ ಭೂಮಿಯನ್ನು ಇವತ್ತೇನಪ್ಪ ಅಂದ್ರೆ ಅರಣ್ಯ ಇಲಾಖೆಯವರು ಇವತ್ತು ನಾಶ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಮತ್ತು ಇವತ್ತು ಈ ಭಾಗದ ಹೊಲದ ಒಬ್ಬ ಕೂಲಿಕಾರ ಅದಕ್ಕೆ ಯಾವುದೇ ರೀತಿಯ ಭೂಮಿ, ಪಟ್ಟ ಭೂಮಿ ಇಲ್ಲ. ಇಂಥ ಒಬ್ಬ ರೈತರಿಗೆ ಇವತ್ತು ಏನಪ್ಪ ಅಂತಂದ್ರೆ ಅಂತಕ ಏನಾಗಿ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಈ ಭೂಮಿ ಹೋಯ್ತಂತಂದ್ರೆ ಇಡೀ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಮಕ್ಕಳು ಸಹಿತ ಇವತ್ತು ಮೊಮ್ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಒಂದು 20-25 ಜನ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಈ ಒಂದು 3 ಎಕರೆ ಭೂಮಿಯಿಂದ ಇವತ್ತು ನಾವು 25 ಜನ ಕುಟುಂಬದವರು ನಾವು ಬದುಕ್ತಾ ಇದ್ದೀವಿ. ಸೊ ಈ ಕುಟುಂಬವನ್ನು ಇವತ್ತು ಬೀದಿ ಪಾಲು ಮಾಡಲಿಕ್ಕೆ ಈ ಅರಣ್ಯ ಇಲಾಖೆ ಹೊರಟಿದೆ. ಇಂಥ ಒಂದು ಇದನ್ನು ಏನಪ್ಪ ಅಂತಂದರೆ ನಾನು ಈ ಸಂದರ್ಭದಲ್ಲಿ, ಈ ಹೊಲಕ್ಕೆ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಮತ್ತೀಗ ಈ ರೀತಿ ಬೆಳೆ ಏನಪ್ಪ ಅಂತಂದರೆ ಅರಣ್ಯ ಇಲಾಖೆಯವರು ಈ ಟ್ರಂಚ್ ತೋಡೋದ್ರ ಮೂಲಕ ನಾಶ ಮಾಡಿದ್ದಾರೆ. ಅದಕ್ಕೆ ಅದನ್ನು ನಾನು ನಿಮ್ಮ ಟಿ ವಿಯ ಮುಂದೆ ಪ್ರದರ್ಶನವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಘಟನೆಯನ್ನು ಕೂಡಲೇ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಳ್ಬೇಕು, ನಿಲ್ಲಿಸಬೇಕು. ಈ ಟ್ರಂಚ್ ತೋಡೋದನ್ನು ನಿಲ್ಲಿಸಬೇಕು. ಮತ್ತು ಈ ಟ್ರಂಚ್ ತೋಡಿರತಕ್ಕಂಥದ್ದನ್ನು ಅದೇ ಇಲಾಖೆಯವರೇ ನಿಲ್ಲಿಸಬೇಕು. ಅಕಸ್ಮಾತ್ ನಿಲ್ಲಿಸದೇ ಇದ್ದರೆ ನಾವೇ ಸಾರ್ವಜನಿಕವಾಗಿ ಜನರಿಗೆ ಸಂಘದಿಂದ ಕರೆಯನ್ನು ಕೊಟ್ಟು ಈ ಟ್ರಂಚ್ಗಳನ್ನು ಮುಚ್ಚಿಸ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ಕರಿಯಪ್ಪ ಅಚ್ಚೊಳ್ಳಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ, ರಾಯಚೂರು.